ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಸೋಮವಾರ 29ನೇ ತಾರೀಕು ನಮಗೆ ಜ್ಯೇಷ್ಠ ಪೌರ್ಣಮಿ ಬಂದಿದೆ. ಪೌರ್ಣಮಿ ಅಂದರೆ ಅತೇಂದ್ರಿಯ ಶಕ್ತಿಗಳಿಂದ ಕೂಡಿರುವಂಥ ಈ ಸಮಯವನ್ನು ನಾವು ಯಾವ ರೀತಿ ಬಳಸ್ಕೊಳ್ತೀವಿ, ಹಾಗೂ ಮುಖ್ಯವಾಗಿ ನಮಗೆ ಪೌರ್ಣಮಿ ಅಂದಾಗ ಚಂದ್ರನು ಮನಸ್ಸಿನ ಕಾರಕ. ಪ್ರತಿಯೊಬ್ಬರಿಗೂ ಯಾವುದಾದ್ರೂ ಒಂದು ಸಮಸ್ಯೆಗಳು ನಾವು ಬೇಕಾದರೆ ಅದನ್ನು ಸ್ವಲ್ಪ ವಿಮರ್ಶೆ ಮಾಡಿದ್ರೂ ಕೂಡ ನಮ್ಮ ಮನಸ್ಸಿನ ಮೇಲೆ ತುಂಬ ಅಗಾಧವಾದಂಥ ಒಂದು ಶಕ್ತಿ ಅನ್ನೋದು ಪ್ರಭಾವ ಬೀರ್ತಾ ಇರುತ್ತೆ. ಅದು ಪಾಸಿಟಿವ್ ಆಗಿ ಇರಬಹುದು ಅಥವಾ ನೆಗೆಟಿವ್ ಆಗಿ ಇರಬಹುದು. ಕೆಲವೊಬ್ಬರನ್ನ ನೀವು ಬೇಕಾದರೆ ಪರೀಕ್ಷೆ ಮಾಡ್ಕೊಳ್ಳಿ, ಮನೆಯಲ್ಲೇ ಆಗಿರಬಹುದು, ನಿಮಗೆ ಆಗಿರಬಹುದು. ನಾವು ಎಷ್ಟೋ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೂ ಕೂಡ ಈ ರೀತಿ ಪೌರ್ಣಮಿಯ ದಿನಗಳು ಹತ್ತಿರ ಬಂದಾಗ ನಮಗೇ ಗೊತ್ತಿಲ್ಲದೆ ನಮ್ಮ ಕೈಯಲ್ಲೇ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಕಷ್ಟಗಳನ್ನು ತಂದೊಡ್ಕೊಳ್ತೀವಿ. ಅಥವಾ ಮನೆಯಲ್ಲಿ ದೊಡ್ಡ ಜಗಳಗಳಾಗುತ್ತೆ, ಮನಸ್ತಾಪಗಳಾಗುತ್ತೆ. ಒಬ್ಬರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ. ತುಂಬ ಪ್ರಭಾವ ಬೀರುತ್ತೆ ಮನಸ್ಸಿನ ಮೇಲೆ. ಅದು ಎಷ್ಟು ಕೆಟ್ಟದ್ದಾಗಿರುತ್ತೆ ಅಂದರೆ ತುಂಬ ಕಣ್ಣೀರಾಗುವಂಥ ಪರಿಸ್ಥಿತಿಗಳನ್ನು ನಾವು ತಂದೊಡ್ಕೊಳ್ತೀವಿ. ಅದೇ ಥರನೇ ಇಷ್ಟು ನೆಗೆಟಿವ್ ಆಗಿ ಬರೋದಿದ್ದರೆ ಅಷ್ಟೇ ಪಾಸಿಟಿವ್ ಆಗೂ ಕೂಡ ಬರುತ್ತೆ ಸ್ನೇಹಿತರೆ. ನಾವೇನಾದರೂ ಪ್ರತಿ ಪೌರ್ಣಮಿಯ ದಿನಗಳಲ್ಲಿ ಹತ್ತಿರ ಬರುತ್ತಲ್ವ, ಒಂದು 2-3 ದಿನ ಹತ್ತಿರದಲ್ಲೇ ಈ ಕಡೆ ಆ ಕಡೆ ಆ ಶಕ್ತಿ ಅನ್ನುವಂಥದ್ದು ಅಗಾಧವಾಗಿ ಇರೋದ್ರಿಂದ ಇದನ್ನು ಉತ್ತಮವಾಗಿ ಬಳಸ್ಕೊಳ್ಳೋದ್ರಿಂದ ಮನಸ್ಸಿನ ಮೇಲೆ ತುಂಬ ಒಳ್ಳೆ ಶಕ್ತಿಗಳು, ಅದರ ಪ್ರಭಾವ ಅನ್ನುವಂಥದ್ದು ಬೀರುತ್ತೆ. ನಾವು ಆಲೋಚನೆಗಳು ನೀವು ನೋಡಬಹುದು. ಈ ರೀತಿಯ ಪೌರ್ಣಮಿಯ ದಿನಗಳಲ್ಲಿ ಎಷ್ಟೋ ಜನಕ್ಕೆ ಮನಸ್ಸಿಗೆ ಬೇರೆ ಬೇರೆ ಕೆಟ್ಟದ್ದಾಗಿ ಡಿಸಿಷನ್ಸನ್ನು ತಗೊಳ್ತಾರೆ. ಅಂದರೆ ಅವರ ಜೀವನಕ್ಕೆ ಎಷ್ಟೊಂದು ಸಮಸ್ಯೆಗಳು ಬಂದುಬಿಡುತ್ತೆ. ಆ ರೀತಿ ತಂದೊಡ್ಕೊಳ್ತಾರೆ. ಅವುಗಳನ್ನು ಹೋಗಲಾಡಿಸುವಂಥ ಶಕ್ತಿ ಹಾಗೂ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಕೂಡ ಮನಸ್ಸಲ್ಲಿ, ಅಂದರೆ ಯಾರು ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ, ಸಮಸ್ಯೆಗಳು ಓದುವಂಥ ಮಕ್ಕಳಿಗಿರಬಹುದು, ಅವ್ರಿಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಬಹುದು, ಮನೆಯಲ್ಲಿ ಈ ರೀತಿ ಜಗಳ ಕಿರಿಕಿರಿಯನ್ನು ನೋಡ್ತಾ ಬೆಳೀತಾ ಇರ್ತಾರೆ, ಅಂಥವ್ರಿಗೂ ಕೂಡ ಏನೋ ಒಂದು ಮನಸ್ಸಿನ ಮೇಲೆ ಒಂದು ಕೆಟ್ಟ ಪ್ರಭಾವ ಬೀರ್ತಾ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನೀವು ಈ ಪೌರ್ಣಮಿಯ ದಿನಗಳಲ್ಲಿ ಯಾರಿಗೆ ಒಂದು ಗಾಜಿನ ಲೋಟ ಇರುತ್ತೆ ಅಥವಾ ಗಾಜಿನ ಒಂದು ನೀವು ವಾಟರ್ ಬಾಟಲ್ ಅಂತ ಇಟ್ಕೊಂಡಿರ್ತೀರ, ಅದರಲ್ಲಿ ನೀರನ್ನು ತುಂಬಿಸ್ಕೊಂಡು ಈ ಒಂದು ರಾತ್ರಿ ಸಮಯದಲ್ಲಿ ಚಂದ್ರನ ಕಿರಣಗಳು ಬೀಳುವಂಥ ಆ ಒಂದು ಪ್ಲೇಸಲ್ಲಿ ನೀವು ಈ ನೀರನ್ನು ಇಡುವಾಗ ಸಂಕಲ್ಪ ಮಾಡ್ಕೊಳ್ಳಿ, ನಮ್ಮ ಮನಸ್ಸು ತುಂಬಾ ಒಳ್ಳೆ ರೀತಿಯಲ್ಲಿ ಸ್ಟ್ರಾಂಗ್ ಆಗಿರಬೇಕು, ನಾವು ಉತ್ತಮವಾದಂಥ ಆಲೋಚನೆಗಳು ಮಾಡಬೇಕು, ಆರೋಗ್ಯಯುತವಾಗಿ ಇರಬೇಕು, ನಮ್ಮ ಕೋರಿಕೆಗಳು ನೆರವೇರಬೇಕು. ಪ್ರತಿಯೊಂದು ಕೂಡ ಯೂನಿವರ್ಸು ನೆರವೇರಿಸ್ಕೊಡುತ್ತೆ. ಹಾಗೂ ಪೌರ್ಣಮಿಯ ದಿನ ಚಂದ್ರನಿಗೆ ಅಷ್ಟೊಂದು ಶಕ್ತಿ ಜಾಸ್ತಿ ಇರೋದ್ರಿಂದ ಓಂ ಚಂದ್ರದೇವಾಯ ನಮಃ ಅಂತ ಹೇಳ್ಕೊಳ್ತಾ ನೀವು ತಪ್ಪದೆ ಆ ನೀರನ್ನು ಒಂದು ಅವರು ಅಥವಾ 2 ಅವರು, 10 ನಿಮಿಷ, 20 ನಿಮಿಷ, ಹಾಫ್ ಆನ್ ಅವರು, ನಿಮ್ಮ ಸಮಯ ಯಾವ ರೀತಿ ಇರುತ್ತೋ ನೋಡಿಕೊಂಡು ಇಟ್ಬಿಟ್ಟು ಕುಡೀರಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಲೈಫ್ಗೆ ನೀವು ಎಷ್ಟೇ ದೊಡ್ಡ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಉತ್ತಮವಾಗಿ ತಗೊಂಡೋಗ್ತೀರಾ. ಅಂದರೆ ಆ ಸಮಸ್ಯೆ ನೀರು ಕುಡಿದಷ್ಟು ಬೇಗ ಬಗೆಹರಿಸ್ಕೊಳ್ತೀರಾ. ಹಾಗೂ ಮನಸ್ಸಿಗೆ, ಮನೆಯಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಸೃಷ್ಟಿಯಾಗೋದಿಲ್ಲ. ಇನ್ನು ಮನೆಯಲ್ಲಿ ತಪ್ಪದೆ ದಾಸವಾಳದ ಪರಿಹಾರವನ್ನು, ಈ ಎಲೆಯ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಅತೇಂದ್ರಿಯ ಶಕ್ತಿಗಳು ಕೂಡಿರುವಂಥ ಈ ಎಲೆಯ ಪರಿಹಾರ ಅನ್ನುವಂಥದ್ದು ತುಂಬ ಜನಕ್ಕೆ, ಎಷ್ಟೋ ಜನ ದೋಷ ಪರಿಹಾರ ಮಾಡ್ಕೊಳ್ಳೋದಕ್ಕೆ, ನಾವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಕೆಲವೊಂದು ಕಡೆ ದುಡ್ಡನ್ನು ಖರ್ಚು ಮಾಡ್ತೀವಿ. ಆ ಥರ ಖರ್ಚು ವೆಚ್ಚ ಇಲ್ಲದೆ ಮಾಡುವಂಥ ಪರಿಹಾರವನ್ನು ಈ ದಿನ ಹೇಳ್ತಾ ಇದ್ದೀನಿ. ತೊಗರಿಬೇಳೆ, ನಮ್ಮ ಗ್ರಹದೋಷಗಳು ಏನೇ ಇದ್ದರೂ ಕೂಡ ಒಬ್ಬ ಮನುಷ್ಯನಿಗೆ ಗ್ರಹಗಳಿಂದ ದೋಷಗಳು ಇದ್ದಾಗ ಪರಿಹಾರ ಇದಾಗಿರುತ್ತೆ.
ನೀವು ತಗೊಳ್ಳಿ. ಈ ಪರಿಹಾರ ಯಾವಾಗಲೂ ಒಬ್ಬ ಮನುಷ್ಯನಿಗೆ ಸಡನ್ನಾಗಿ ಏನಕ್ಕಾದರೂ ಜಗಳಗಳು, ಮನಸ್ತಾಪ, ಮನೆಯಲ್ಲಿ ಪ್ರತಿನಿತ್ಯ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ದುಡ್ಡು ಕಾಸಿಗೆ ಜಾಸ್ತಿ ಸಂಬಂಧಪಟ್ಟಿರುತ್ತೆ. ಮನುಷ್ಯನಿಗೆ ಪ್ರತಿಯೊಂದು ಕೂಡ ನಾವು ಏನೇ ಒಂದು ಜೀವನ ಮಾಡಬೇಕು ಅಂದರೂ ಕೂಡ ದುಡ್ಡಿನ ಅವಶ್ಯಕತೆ ಇರೋದರಿಂದ ದುಡ್ಡು ಸಾಕಾಗೋದಿಲ್ಲ. ನಾವು ದುಡಿತಾ ಇರುವಂಥದ್ದು ಸಂಬಳ ಸಾಕಾಗ್ತಾ ಇಲ್ಲ, ಆದಾಯ ಹೆಚ್ಚಾಗ್ತಾ ಇಲ್ಲ, ಹಾಗೂ ಖರ್ಚುಗಳಿಗೆ ತೂಗಿಸ್ಕೊಂಡು ಹೋಗೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಬ್ಯಾಲೆನ್ಸ್ಡ್ ಆಗಿ ನಮ್ಮ ಜೀವನವನ್ನು ಇಟ್ಕೊಳ್ಳೋದಕ್ಕೆ ನಮ್ಮ ಕೈಯೆಲ್ಲ ಆಗ್ತಾ ಇಲ್ಲ ಅಂತ ನಾವು ಎಷ್ಟೋ ಸಾರಿ ಅಂದ್ಕೊಳ್ತಾ ಇರ್ತೀವಿ ನೋಡಿ. ಅಂತಹವರು ಎಲ್ಲರೂ ಕೂಡ ಇದನ್ನು ಮಾಡ್ಕೊಳ್ಳಿ. ನಿಜವಾಗಲೂ ಜೀವನ ಅನ್ನುವಂಥದ್ದು ತುಂಬ ಚೆನ್ನಾಗಿ ಸುಧಾರಣೆ ಕಾಣುತ್ತೆ, ಮನಸ್ಸಿಗೆ ನೆಮ್ಮದಿ ಅನ್ನೋದು ಕೊಡುತ್ತೆ. ಒಂದು ದಾಸವಾಳದ ಎಲೆಯನ್ನು ತಗೊಳ್ಬೇಕಾದ್ರೆ ಪ್ರಕೃತಿ ಮಾತೆಗೆ ನೀವು ನಮಸ್ಕಾರ ಮಾಡಿ ಕೇಳ್ಕೊಳ್ಳಿ. ಯಾಕಂದರೆ ಪ್ರಕೃತಿಯಲ್ಲಿ ಪ್ರತಿ ಗಿಡ, ಮರ, ಜೀವರಾಶಿಗಳಿಗೂ ಕೂಡ ಅದರದೇ ಆದಂಥ ಒಂದು ಶಕ್ತಿ ಅನ್ನೋದು ಇರುತ್ತೆ. ನಾವು ಕೇಳಿಕೊಂಡು ತಗೊಳ್ಬೇಕಾಗುತ್ತೆ. ಒಂದು ಎಲೆಯನ್ನು ತಗೊಂಡು ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ನೀವು ತೊಗರಿಬೇಳೆ ತಗೊಳ್ಳಿ. ತೊಗರಿಬೇಳೆ ನೀಟಾಗಿ ಕ್ಲೀನ್ ಮಾಡಿ ತಗೊಂಡಿದ್ದರೆ ಎಷ್ಟೇ ದೊಡ್ಡ ಕೋರಿಕೆಗಳಾಗಿರಬಹುದು ಅವುಗಳನ್ನು ನೆರವೇರಿಸಿ ಕೊಡುವಂಥ ಶಕ್ತಿ ಈ ವಸ್ತುಗಳಲ್ಲಿ ಇರೋದರಿಂದ ನೀವೊಂದು ಪ್ಲೇಟಲ್ಲಿ ಆ ಎಲೆಯನ್ನು ಇಟ್ಟು ಅದರ ಮೇಲೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ತೊಗರಿಬೇಳೆ ಇಟ್ಟು ಒಂದು ತುಂಡು ಬೆಲ್ಲವನ್ನು ಇಡಿ. ಬೆಲ್ಲ ಪರಿಶುದ್ಧವಾಗಿರುವಂಥದ್ದು, ದೇವತೆಗಳಿಗೆ ನಿವೇದನೆ ಆಗುವಂಥದ್ದು. ಅದು ಈ ಒಂದು ಬೆಲ್ಲವನ್ನು ನಾವು ಇಡೋದ್ರಿಂದ ಮನೆಯಲ್ಲಿ ಮನಸ್ಸುಗಳಲ್ಲಿ ಮನಸ್ತಾಪಗಳಿದ್ದರೆ ತೊಲಗೋಗ್ಬಿಡುತ್ತೆ, ಆನಂದವಾಗಿರ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಅರ್ಥ ಮಾಡಿಕೊಳ್ಳುವಂಥ ಮನೆಯಲ್ಲಿ ಇರುವಂಥ ಜೀವನ ಸಂಗಾತಿ ತುಂಬ ಚೆನ್ನಾಗಿ ಪ್ರೀತಿ ಗೌರವದಿಂದ ನಡೆಸ್ಕೊಂಡ್ರೆ ಎಲ್ಲರೂ ಕೂಡ ಆರಾಮಾಗಿ ಇರಬಹುದು. ಆದರೆ ಒಬ್ಬರನ್ನ ಒಬ್ಬರು ತುಂಬ ಒಂದು ಕೀಳು ಮಟ್ಟದಲ್ಲಿ ಮಾತಾಡ್ಕೊಳ್ತಾ ಜಗಳ ಮಾಡಿಕೊಂಡು ಅದು ಮಕ್ಕಳ ಮೇಲೆ ಪ್ರಭಾವ ಬೀರುವಂಥದ್ದೆಲ್ಲ ಇರುತ್ತೆ. ತುಂಬ ಜನ ನಾವು ಇದನ್ನು ನೋಡ್ತಾ ಇರ್ತೀವಿ. ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ. ಯಾಕಂದರೆ ಬೆಳೀತಾ ಇರುವಂಥ ಮಕ್ಕಳಿರ್ತಾರೆ, ಅವ್ರ ಮುಂದೆ ಪದೇ ಪದೇ ನಾವು ಜಗಳ ಆಡುವಂಥದ್ದು ಅಥವಾ ಏನೋ ಒಂದು ಆಗ್ತಾ ಇರುತ್ತೆ. ಅದು ಮಕ್ಕಳ ಮೇಲೆ, ನಮ್ಮ ಮೇಲೆ ಕೆಟ್ಟ ಪ್ರಭಾವ ಬೀರೋದು ಜಾಸ್ತಿ ಆಗ್ತಾ ಇರುತ್ತೆ. ಈ ರೀತಿ ಪರಿಹಾರವನ್ನು ಮಾಡಿಕೊಂಡಾಗ ಇದೆಲ್ಲವೂ ಕಡಿಮೆ ಆಗಿ ನಿಮ್ಮ ಮನೆಯಲ್ಲಿರುವಂಥ ದೋಷಗಳು, ಮನೆಗೆ ದೋಷ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು, ಒಡವೆಗಳ ಮೇಲೆ ಪ್ರಭಾವ ಅಂದರೆ ಒಡವೆಗಳನ್ನು ನಾವು ಗಿರ್ವಿ ಇಟ್ಬಿಡ್ತೀವಿ, ಏನೇ ಪ್ರಯತ್ನ ಪಟ್ಟರೂ ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅಂತಹವರು ಸಾಲದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಾಲವನ್ನು ಮಾಡ್ಕೊಂಡಿರ್ತಾರೆ. ಇದು ಎಲ್ಲವೂ ಕೂಡ ಹೋಗಲಾಡಿಸೋದಕ್ಕೆ ಉತ್ತಮವಾದಂಥ ಪರಿಹಾರ ಇದಾಗಿದೆ. ಇದನ್ನು ನೀವು ದೇವ್ರ ಮನೆಯಲ್ಲಿ ರಾತ್ರಿ ಇಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಗಟ್ಟಿಯಾಗಿ ಅಂದ್ಕೊಳ್ಳಿ. ಇದು ಎಲ್ಲ ದೋಷಗಳು ಹೋಗುತ್ತೆ. ಮಾರನೇ ದಿನ ಮಾತ್ರ ಇದನ್ನು ನೀವು ಎಲ್ಲಾದರೂ ಪಕ್ಷಿಗಳು ತಿನ್ನುವಂಥ ಜಾಗದಲ್ಲಿ ಇಡಬೇಕು. ಆಲಯಗಳಲ್ಲಿ ಇಟ್ಟರೂ ಕೂಡ ನಡೆಯುತ್ತೆ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ಥರ ಇಟ್ಟು ಬನ್ನಿ. ನೋಡಿ, ನಿಮ್ಮ ಕೋರಿಕೆ ಬೇಗ ನೆರವೇರುತ್ತೆ.